4 ತಿಂಗಳ ಹಿಂದೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೆ ಒಳಗಾಗಿದ್ದ ಮುಹಮ್ಮದ್ ದೀಪಕ್ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಇಂಡಿಯಾ ಟುಡೇ ಟಿವಿ ಚಾನೆಲ್ ಜೊತೆ ಇವರು ಹಂಚಿಕೊಂಡ ಅಭಿಪ್ರಾಯ ಎಲ್ಲೆಡೆ ಗಮನ ಸೆಳೆದಿದೆ. ಜನವರಿ 28ರಂದು ಮುಹಮ್ಮದ್ ದೀಪಕ್ ತನ್ನ ಧೈರ್ಯ, ಛಲ ಮತ್ತು ಮನುಷ್ಯತ್ವದ ಕಾರಣಕ್ಕಾಗಿ ಎಲ್ಲರ ಪ್ರಶಂಸೆಗೂ ಪಾತ್ರರಾಗಿದ್ದರು. ಇದೀಗ ತನ್ನ ಅದೇ ಧೈರ್ಯ ಮತ್ತು ಮನುಷ್ಯತ್ವದ ನಿಲುವಿಗಾಗಿ ತಾನು ತೆತ್ತ ಬೆಲೆ ಏನು ಅನ್ನೋದನ್ನು ಅವರು ಟಿವಿ ಚಾನೆಲ್ನೊಂದಿಗೆ ಹಂಚಿಕೊಂಡಿದ್ದು ಅದು ಮತ್ತೆ ಎಲ್ಲರ ಗಮನ ಸೆಳೆದಿದೆ. ಡಿಜಿಟಲ್ ಮೀಡಿಯಾದ ಅಜಿತ್ ಅಂಜುಮ್ ಅವರು ಈ ದೀಪಕ್ ಕುಮಾರ್ ಅವರನ್ನು ಮಾತಾಡಿಸಿದ್ದಾರೆ. ಅವರಿರುವ ಜಿಮ್ ಸೆಂಟರ್ಗೆ ಹೋಗಿದ್ದಾರೆ. ಜನವರಿ 28ರಂದು ನಡೆದ ಘಟನೆಯ ಬಳಿಕ ಈಗ 4 ತಿಂಗಳೇ ಕಳೆದು ಹೋಗಿದೆ. ಈ 4 ತಿಂಗಳಲ್ಲಿ ತಾನು ಅನುಭವಿಸಿದ ಸವಾಲನ್ನು ಅವರು ಅಜಿತ್ ಅಂಜುಮ್ ಜೊತೆ ಹಂಚಿಕೊಂಡಿದ್ದಾರೆ. ತನ್ನ ಜೀವನೋಪಾಯವಾದ ಜಿಮ್ ಸೆಂಟರ್ ಬಾಡಿಗೆ ಪಾವತಿಸಲು ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಜಿಮ್ ಸೆಂಟರ್ ಅನ್ನು ತೊರೆಯುವಂತೆ ಅದರ ಮಾಲೀಕ ನನ್ನ ಮೇಲೆ ಒತ್ತಡ ಹಾಕಿದ್ದಾರೆ. ಘಟನೆ ನಡೆಯೋದಕ್ಕಿಂತ ಮೊದಲು 250ಕ್ಕಿಂತ ಅಧಿಕ ಮಂದಿ ತನ್ನ ಜಿಮ್ ಸೆಂಟರ್ನಲ್ಲಿ ತರಬೇತಿ ಪಡಿತಾ ಇದ್ರು. ಆದರೆ ಘಟನೆಯ ಬಳಿಕ ಇದು 15ಕ್ಕೆ ಇಳಿದಿದೆ. ಬಾಡಿಗೆ ಕಟ್ಟಲು ಸಾಧ್ಯ ಆಗ್ತಾ ಇಲ್ಲ. ಒಂದು ವೇಳೆ ಈ ಜಿಮ್ ಸೆಂಟರ್ ಅನ್ನು ಖಾಲಿ ಮಾಡಿದರೆ ಅದರಲ್ಲಿರುವ ಜಿಮ್ ಉಪಕರಣವನ್ನು ಎಲ್ಲಿ ಇಡುವುದೆಂದೇ ಗೊತ್ತಾಗ್ತಾ ಇಲ್ಲ. ಮನೆಯ ಲೋನ್ ಕಟ್ತಾ ಇದ್ದೇನೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೇನೆ ಎಂದು ದೀಪಕ್ ಕುಮಾರ್ ಹೇಳಿದ್ದಾರೆ. अभी बड़ा है, जैसे कुछ टाइम पर लास्ट टाइम पर ये 15-16 पे बच्चे अब करीबन 50-55 के आसपास ही रहेगी. कोई ऐसा क्राउड नहीं है. उस टाइम पर जब स्टार्टिंग में था, जब ये मैटर नहीं होता, तब मेरे जिम में करीबन 150-200 प्लस करीबन बच्चे थे. तो इस वजह से शायद अब जैसे मालिक है जो जिसके पास रेंट जाता है मेरे जिम का 40,000 रेंट जाता है, तो 5 मंथ से करीबन उनका रेंट नहीं गया है जिम का. तो उन्होंने मेरे को भी 15 दिन पहले 10 दिन पहले बोला है इस बात को कि दीपक जी अगर नहीं चल पा रहा है तो जिम आप खाली कर दीजिए. मेरे पास और भी हैं जिनको मैं रेंट पर दे सकता हूँ. मेरे पास आ रहे हैं रेंट के लिए मांगने के लिए जगह, तो मैं उनको जगह रेंट पर दे दूँगा. मेरा कम से कम रेंट तो आएगा, क्योंकि आपकी तरफ से रेंट नहीं आ पा रहा है. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಜನವರಿ 28ರಂದು ಉತ್ತರಾಖಂಡದ ಕಟ್ದ್ವಾರ್ ಎಂಬಲ್ಲಿ ನಡೆದ ಘಟನೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೆ ಒಳಗಾಗಿತ್ತು. 70 ವರ್ಷದ ಮುಹಮ್ಮದ್ ಶುಐಬ್ ಎಂಬವರ ಮೇಲೆ ಸಂಘ ಪರಿವಾರದ ಮಂದಿ ಹಲ್ಲೆ ನಡೆಸಲು ಮುಂದಾದರು. ಅವರ ಬಟ್ಟೆ ಅಂಗಡಿಯ ಹೆಸರು ಬಾಬಾ ಎಂದಿತ್ತು. ಬಾಬಾ ಎಂಬುದು ಹಿಂದೂ ಸಂತರ ಹೆಸರಾಗಿದ್ದು ಈ ಹೆಸರನ್ನು ಬದಲಾಯಿಸಬೇಕು ಎಂದು ಈ ವೃದ್ಧ ವ್ಯಾಪಾರಿಯ ಮೇಲೆ ಅವರು ಧಮಕಿ ಹಾಕಿದರು. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದ ದೀಪಕ್ ಕುಮಾರ್ ಮಧ್ಯಪ್ರವೇಶಿಸಿದರು. ಆ ವಯೋವೃದ್ಧರ ಬೆಂಬಲಕ್ಕೆ ನಿಂತರು. ಅವರನ್ನು ತರಾಟೆಗೆ ತೆಗೆದುಕೊಳ್ಳುವುದನ್ನು ಪ್ರಶ್ನಿಸಿದರು. ಆಗ ಸಂಘ ಪರಿವಾರದ ಮಂದಿ ನಿನ್ನ ಹೆಸರು ಏನು ಎಂದು ಕೇಳಿದರು. ತಕ್ಷಣ ನಾನು ಮುಹಮ್ಮದ್ ದೀಪಕ್ ಎಂದು ಉತ್ತರಿಸಿದರು. ನಿಜವಾಗಿ ಅವರ ಹೆಸರು ದೀಪಕ್ ಕುಮಾರ್ ಎಂದಾಗಿತ್ತು. ಆದರೆ ಆ ಕ್ಷಣದಲ್ಲಿ ಅವರು ಆ ವಯೋವೃದ್ಧರ ಜೊತೆಗೆ ತನ್ನ ಹೆಸರನ್ನು ಸೇರಿಸಿ ಹೇಳಿದ್ದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೀಡಾಯಿತು. ಅವರ ಈ ನಡೆ ಭಾರಿ ಪ್ರಶಂಸೆಗೂ ಒಳಗಾಯಿತು. ಆದರೆ ಈ ಘಟನೆ ವಿರೋಧಿಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಮುಖಭಂಗವನ್ನು ಉಂಟು ಮಾಡಿತು. ದೇಶಕ್ಕೆ ದೇಶವೇ ವೃದ್ಧರ ಪರ ನಿಂತಿತು. ದೀಪಕ್ ಕುಮಾರ್ ರಾತ್ರೋರಾತ್ರಿ ರಾಷ್ಟ್ರೀಯ ಹೀರೋ ಆಗಿ ಬದಲಾದರು. ಇದರಿಂದ ಆಕ್ರೋಶಗೊಂಡ ದುಷ್ಕರ್ಮಿಗಳ ಗುಂಪು ದೀಪಕ್ ಕುಮಾರ್ ಮನೆಯ ಮುಂದೆ ಪ್ರತಿಭಟನೆ ನಡೆಸಿತು, ಧಮಕಿ ಹಾಕಿತು, ಬೆದರಿಕೆ ಹಾಕಿತು, ಅವರಿಗೆ ಅಘೋಷಿತ ಬಹಿಷ್ಕಾರವನ್ನು ಹೇರಿತು. ಈ ಪ್ರಕ್ರಿಯೆಯ ಕಾರಣದಿಂದ ಜಿಮ್ ಸೆಂಟರ್ಗೆ ಬರುವವರ ಸಂಖ್ಯೆಯಲ್ಲಿ ಇಳಿಮುಖವಾಯಿತು. ಈ ಪ್ರಕ್ರಿಯೆಯ ಜೊತೆಗೆ ದೀಪಕ್ ಕುಮಾರ್ಗೆ ರಾಷ್ಟ್ರ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಯಿತು. ಸುಪ್ರೀಂ ಕೋರ್ಟಿನ 15 ಮಂದಿ ನ್ಯಾಯವಾದಿಗಳು ದೀಪಕ್ ಕುಮಾರ್ ಅವರ ಜಿಮ್ ಸೆಂಟರ್ಗೆ ಭೇಟಿ ನೀಡಿದರು. ಈ 15 ಮಂದಿಯು ಜಿಮ್ ಸೆಂಟರ್ನ 1 ವರ್ಷದ ಚಂದಾದಾರಿಕೆಯನ್ನು ಪಡೆದುಕೊಂಡರು. ರಾಹುಲ್ ಗಾಂಧಿ ಈ ದೀಪಕ್ ಕುಮಾರ್ ಅವರನ್ನು ತನ್ನಲ್ಲಿಗೆ ಕರೆಸಿಕೊಂಡರು. ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನು ತೆರೆದಿದ್ದೀರಿ ಎಂದು ಬೆನ್ನು ತಟ್ಟಿದ್ರು. ಸಂಸದ ಜಾನ್ ಬ್ರಿಟಾಸ್ ಅವರು ಜಿಮ್ ಸೆಂಟರ್ನ 1 ವರ್ಷದ ಚಂದಾದಾರಿಕೆಯನ್ನು ಪಡೆದುಕೊಂಡರು. ಆದರೆ ಈ ಎಲ್ಲ ಬೆಳವಣಿಗೆ ನಡೆದು 4 ತಿಂಗಳುಗಳೇ ಕಳೆದು ಹೋಗಿವೆ. ಆದರೆ ಪರಿಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಆಗಿಲ್ಲ. ಆರಂಭದಲ್ಲಿ ದೊಡ್ಡ ಮಟ್ಟದಲ್ಲಿ ಬಹಿಷ್ಕಾರದ ವಾತಾವರಣ ಎದುರಾದರೂ ಈಗ ನಿಧಾನಕ್ಕೆ ಅದು ಮಾಯವಾಗತೊಡಗಿದೆ ಎಂದು ದೀಪಕ್ ಕುಮಾರ್ ಹೇಳ್ತಾ ಇದ್ದಾರೆ. ಆದರೆ ಬಾಡಿಗೆ ಕೊಡುವಷ್ಟು ತನ್ನಲ್ಲಿ ಸಾಮರ್ಥ್ಯ ಇಲ್ಲ ಎಂದು ಅವರು ಹೇಳ್ತಾ ಇದ್ದಾರೆ. या थोड़ा सा उनका माइंड थोड़ा चेंज है, या मैंने किसी मुसलमान को थोड़ा सपोर्ट कर दिया है, इंसानियत के नाते सपोर्ट कर दिया है, तो उनको शायद ये बात गवारा नहीं लग रही है कि हिंदू अगर मुसलमान का सपोर्ट कर रहा है, शायद इस वजह से भी हो सकता है.
ಅಂತೂ ವಯೋವೃದ್ಧ ವ್ಯಾಪಾರಿಯ ಬೆಂಬಲಕ್ಕೆ ನಿಂತ ನ್ಯಾಯಯುತ ಕಾರಣಕ್ಕಾಗಿ ಮುಹಮ್ಮದ್ ದೀಪಕ್ ಬೆಲೆಯನ್ನು ತೀರ್ತಾ ಇದ್ದಾರೆ. ಅವರು ತಪ್ಪು ಮಾಡಿರಲಿಲ್ಲ, ನ್ಯಾಯದ ಪರ ನಿಂತಿದ್ರು. ಯಾಕೆ ಸತಾಯಿಸ್ತಾ ಇದ್ದೀರಿ ಈ ವೃದ್ಧರನ್ನು ಎಂದು ಪ್ರಶ್ನಿಸಿದರು. ಅವರು ಹಾಗೆ ಮಾಡದೇ ಇರ್ತಾ ಇದ್ರೆ ಇವತ್ತು ಅವರಿಗೆ ಆರಾಮವಾಗಿ ಬದುಕಬಹುದಿತ್ತು. ತನ್ನ ಜಿಮ್ ಸೆಂಟರ್ನಲ್ಲಿ ಬಂದ ಹಣದಿಂದ ಕುಟುಂಬದೊಂದಿಗೆ ತನ್ನಷ್ಟಕ್ಕೆ ಜೀವನ ಸಾಗಿಸಬಹುದಿತ್ತು. ಜಿಮ್ ಸೆಂಟರ್ನ ಬಾಡಿಗೆಯನ್ನು ಪಾವತಿಸಬಹುದಿತ್ತು, ಮನೆಯ ಲೋನ್ ಕಟ್ಟಬಹುದಿತ್ತು. ಆದರೆ ಅನ್ಯಾಯವನ್ನು ಪ್ರಶ್ನಿಸಿದ ಕಾರಣಕ್ಕಾಗಿ ಮುಹಮ್ಮದ್ ದೀಪಕ್ ಈಗ ಒಂಟಿಯಾಗಿದ್ದಾರೆ. ಅಸ್ತಿತ್ವದ ಪ್ರಶ್ನೆ ಎದುರಿಸ್ತಾ ಇದ್ದಾರೆ.